ಕೂಡ ವಿಸ್ತರಣೆ ತುಂಬ ತಡವಾಗಿರುವಂಥದ್ದು. ಇನ್ನು ಯಾವ ಇಲಾಖೆ ಪ್ರಶ್ನೆ ಕೇಳಿದ್ರು ಸಿಎಂ ಉತ್ತರ ಕೊಡ್ತಾರೆ ಅಂದರೆ ವಿಪಕ್ಷ ಇಂಥ ಭೀಕರ ಬರಗಾಲದ ಸಂದರ್ಭದಲ್ಲಿ ಇವತ್ತು ಇನ್ನೂ ಕೂಡ ಕೃಷಿ ಸಚಿವರು ಯಾರು ಅಂತ ಗೊತ್ತಿಲ್ಲ, ಕಂದಾಯ ಸಚಿವರು ಕಾಣ್ತಾ ಇಲ್ಲ, ಇವತ್ತು ತೋಟಗಾರಿಕೆ ಸಚಿವರು ಯಾರು ಅಂತಲೂ ಕೂಡ ಗೊತ್ತಿಲ್ಲ. ಸುಮ್ಮನೆ ನಾಮಕಾವಾಸ್ತೆ ಕಾಟಾಚಾರಕ್ಕೆ ಖಾತೆ ಇಲ್ದಿರ್ತಕ್ಕಂಥ ಖಾತೆ ರಹಿತ ಸಚಿವರುಗಳು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡ್ಕೊಂಬಂದ್ಬಿಟ್ರೆ ಅದರಿಂದ ಏನೂ ಕೂಡ ಪರಿಹಾರ ಸಿಗೋದಕ್ಕೆ ಸಾಧ್ಯ ಆಗೋಲ್ಲ ರೈತರಿಗೆ. ಈ ಮುಖ್ಯಮಂತ್ರಿಗಳು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಮನೆ ಗೇಟ್ ಕಾಯೋ ಬದಲು ಈ ರಾಜ್ಯದ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಮನೆಯ ಗೇಟನ್ನು ಕಾಯೋ ಬದಲು ನೀವು ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಡೈಲಿಲಿ ಕೂತ್ಕೊಂಡು ಮಾಡೋಂಥದ್ದು ಏನಿದೆ, ಬಂದು ವಾಪಸ್ ಬೆಂಗಳೂರಿಗೆ ಬಂದು ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅದನ್ನು ತಕ್ಷಣ ನೀವು ತೀರ್ಮಾನ ಮಾಡಿ. ಎಲ್ಲಕ್ಕೂ ಕೂಡ ಹೋಗಿ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ರಾಜ್ಯಕ್ಕೆ ದ್ರೋಹ ಬಗಿತಾ ಇದ್ದೀನಿ. ಥ್ಯಾಂಕ್ ಯು. ಬಿಡದಿ ಪಾದಯಾತ್ರೆ ಬಗ್ಗೆ ಯಾರಿಗೂ ಕೂಡ ಗೊಂದಲ ಇರುವಂಥ ಅವಶ್ಯಕತೆ ಇಲ್ಲ. ನಾನು ಕೂಡ ಕಳೆದ ವಾರ ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆಲಿ ದೂರವಾಣಿ ಮುಖೇನ ಮಾತನಾಡಿದಾಗ ಕುಮಾರಸ್ವಾಮಿಯವರೇ, ನಾವು BJPನೂ ಕೂಡ ನಾವು ರೈತರ ಪರವಾಗಿ ಇದ್ದೇವೆ, BJP JDS ಇಬ್ಬರೂ ಸೇರಿ ನಾವು ಈ ಪಾದಯಾತ್ರೆನ ಹಮ್ಮಿಕೊಳ್ಳೋಣ, ಏನು ತೊಂದರೆ ಇಲ್ಲ ಅನ್ನೋ ಮಾತನ್ನು ನಾನು ಕೂಡ ಹೇಳಿದ್ದೆ. ಅವರು ಕೂಡ ಸಕಾರಾತ್ಮಕ ಸ್ಪಂದನೆ ಕೂಡ ಮಾಡಿದರು. ತದನಂತರದಲ್ಲಿ JDS ಕಡೆಯಿಂದ ಪಾದಯಾತ್ರೆ ಘೋಷಣೆಯನ್ನು ಕೂಡ ಮಾಡಿದ್ರು, ದಿನಾಂಕವನ್ನು ಕೂಡ ಘೋಷಣೆ ಮಾಡಿದರು. ಹಾಗಾಗಿ ನಾವು ಪಕ್ಷದೆಲ್ಲ ನಮ್ಮ ಹಿರಿಯ ಮುಖಂಡರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಗೊಂದಲ ಆಗೋದಕ್ಕೆ ಅವಕಾಶನ ಕೊಡೋದು ಬೇಡ. ಯಾಕಂದರೆ ಈ JDS ಆಗಲಿ BJP ಆಗಲಿ ರೈತರಾಗಲಿ ನಮ್ಮೆಲ್ಲರ ಉದ್ದೇಶ ಒಂದೇ ಇರುವಂಥ ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು. ಈಗಾಗಲೇ JDS ಅವರು ದಿನಾಂಕ ಘೋಷಣೆ ಮಾಡಿರೋದ್ರಿಂದ ಸಾಂಕೇತಿಕವಾಗಿ ಸಿಂಬಾಲಿಕ್ಕಾಗಿ ನಾವು ಅವ್ರಿಗೆ ಖಂಡಿತ ನಾವು ಬೆಂಬಲವನ್ನು ಕೊಡಬೇಕು. ಸದನದ ಒಳಗಡೆನೂ ಕೂಡ ನಾವು ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅನ್ನೋ ಮಾತನ್ನು ಚರ್ಚೆ ಮಾಡಿಯೇ ಮೊನ್ನೆ ದಿನ ಆರ್ ಅಶೋಕ್ ಅವರು ನಾವೆಲ್ಲ ಪಕ್ಷಕ್ಕೆ ನಾನು ಹೋಗದೇ ಇರೋದಕ್ಕೆ ಬೇರೆ ಏನೂ ಕಾರಣ ಇಲ್ಲ. ಪೂರ್ವ ನಿಗದಿತ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಕೋಲಾರ ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ 2-3 ಬಾರಿ ಕಾರ್ಯಕ್ರಮಗಳು ನಿಗದಿಯಾಗಿ ಕ್ಯಾನ್ಸಲ್ ಆಗುತ್ತೆ. ಭಾನುವಾರನೇ ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ಅದಕ್ಕೆ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಪ್ರಕಾರ ನಾನು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹೋಗಿದ್ದೇವೆ ವಿನಃ ನಾವು ಮತ್ತು ಸಾಂಕೇತಿಕವಾಗಿ ಅಂತ ಹೇಳಿದ ಮೇಲೆ ನಮ್ಮ ಆರ್ ಅಶೋಕ್ ಅವರು ನಮ್ಮ ಮುಖಂಡೆಲ್ಲ ಹೋಗಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿ ಅಷ್ಟೇ ರೀ, ದಯವಿಟ್ಟು ಅಂತ ತಿಳ್ಕೊಬೇಡಿ. ಅಶೋಕ್ ಅವರು ಏನು ಹೇಳಿದ್ರು, ವಿರೋಧ ಪಕ್ಷದ ನಾಯಕರು ಸಾಂಕೇತಿಕವಾಗಿ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ನಾನು ಅದನ್ನೇ ಇಂಗ್ಲೀಷಲ್ಲಿ ಸಿಂಬಾಲಿಕ್ ಆಗಿ ನಾವು ಇದು ಮಾಡ್ತಾ ಇದ್ದೇವೆ ಅಂತೇಳಿ ಬೆಂಬಲ ನೀಡಿದ್ದೇವೆ ಅಂತ ಹೇಳಿದ್ದೇನೆ. ಇದು ಎರಡನೇದು, ನಾನು ಹೇಳಿರ್ತಕ್ಕಂಥ ಉದ್ದೇಶ ನೀವು ತಪ್ಪು ತಿಳ್ಕೊಳ್ತಾ ಇದ್ದೀವಿ. ಯಾವ್ಯಾವ ರೈತರು ಬಿಡದಿನಲ್ಲಿ ಮುಂಚೂಣಿಯಲ್ಲಿ ಬಂದು ಹೋರಾಟವನ್ನು ಮಾಡ್ತಾಯಿದ್ರು, ರಾಜ್ಯ ಸರ್ಕಾರದ ಕಡೆಯಿಂದ ಅವರ ರೈತರ ಮೇಲೆ ಒತ್ತಡವನ್ನು ಹೇರಿ ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ರೈತರು ಅದರಿಂದ ಹಿಂದೆ ಸರ್ಕೊಳ್ತಾ ಇದ್ದಾರೆ. ಇದೇ ವಿಚಾರವನ್ನು ನಾನು ಅವತ್ತು ಮಂತ್ರಿಗಳ ಜೊತೆಲೂ ಕೂಡ ಹೇಳಿರುವಂಥದ್ದು. ಅರ್ಥ ಭಾರತೀಯ ಜನತಾ ಪಾರ್ಟಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಮತ್ತು JDS ಅಷ್ಟೇ ಮುಂದುಬಿಟ್ಬಿಟ್ಟಿದ್ದಾರೆ. ಖಂಡಿತ ಆ ಥರದ್ದೇನೂ ಇಲ್ಲ. ನೀವು ಸದನದಲ್ಲೂ ಕೂಡ ನೋಡ್ತಾರೆ. ಬಿಡದಿ ವಿಚಾರ ಇರ್ಬೋದು, ಏರ್ಪೋರ್ಟ್ ವಿಚಾರ ಇರ್ಬೋದು. ನಿನ್ನೆ ನಾನು ಚಿಕ್ಕಬಳ್ಳಾಪುರ ಹೋದಾಗ ಶಿಡ್ಲಘಟ್ಟದಲ್ಲಿ ಅಲ್ಲೂ ಕೂಡ KDB ಭಾಳ ಬಲವಂತವಾಗಿ ಜಮೀನನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಈಗ ರೈತರ ವಿಚಾರದಲ್ಲಿ ನಾವು ಖಂಡಿತ ನಾವು ಭಾರತೀಯ ಜನತಾ ಪಾರ್ಟಿ ರೈತರ ಪರವಾಗಿರ್ತೇವೆ. ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಈ ನೆಲದ ಕಾನೂನಿನ ಬಗ್ಗೆ ಅವರಿಗೆ ಗೌರವ ಇಲ್ಲದಂತ ಕಾಣ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಯಾವ ಮಾಜಿ ಸಚಿವನ ವಿರುದ್ಧ ಇಂಥ ಗಂಭೀರವಾಗಿರುವಂತಹ ಭ್ರಷ್ಟಾಚಾರ ಆರೋಪ ಇದ್ದಾಗ ಒಂದಲ್ಲ ಎರಡಲ್ಲ 100 ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಆ ಮಕ್ಕಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನು ಮತ್ತೆ ಅವತ್ತು ಕ್ಯಾಬಿನೆಟ್ಗೆ ಹ್ಯಾಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಿಗೆ ಏನಂತ ಒತ್ತಡ ಇತ್ತು ಮುಖ್ಯಮಂತ್ರಿಗಳ ಮೇಲೆ ಆಗಲಿ AICC ಮೇಲೆ ಆಗಲಿ, ಅಂಥ ಏನು ಒತ್ತಡ ಇತ್ತು? ನಮಗೆ ಇರುವಂಥ ಮಾಹಿತಿ ಪ್ರಕಾರ ಅವರು ಏನು ನಾಗೇಂದ್ರ ಅವರು ಕಾಂಗ್ರೆಸ್ ಹೈಕಮಾಂಡನ್ನು ಕೂಡ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹೆದರಿಸಿದ್ದಾರೆ. ನಾವು ಸತ್ಯವನ್ನೆಲ್ಲವೂ ಕೂಡ ಮಾಧ್ಯಮದಿಂದ ಬಿಚ್ಚಿಡಬೇಕಾಗ್ತದೆ, ನನ್ನನ್ನು ಕ್ಯಾಬಿನೆಟ್ ತೆಗೆದುಕೊಳ್ಳದೇ ಇದ್ದರೆ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದರ ಪರಿಣಾಮನೇ
ಇಂಥ ಘೋರ ಅನ್ಯಾಯ ಮಾಡಿರ್ತಕ್ಕಂಥ ಇಂಥ ಮಹಾಭ್ರಷ್ಟಾಚಾರ ಮಾಡಿರುವಂಥ ವ್ಯಕ್ತಿಯ ವಿರುದ್ಧ ಕೋರ್ಟ್ ನ್ಯಾಯಯುತ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಕೂಡ ತನಿಖೆ ಆಗಿ ಅಂಥ ವ್ಯಕ್ತಿನ ಇಷ್ಟು ಆತುರವಾಗಿ ಕ್ಲೀನ್ ಚಿಟ್ ಸಿಗೋಕ್ಕೂ ಮುಂಚೆನೇ ಅವರನ್ನು ಕ್ಯಾಬಿನೆಟ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಆ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅಪಚಾರ ಕಾಂಗ್ರೆಸ್ ಸರ್ಕಾರದ. ಕಾಂಗ್ರೆಸ್ ಪಕ್ಷ ಇವತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ. ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳೋ ಮೂಲಕ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ, ಸದನದ ಹೊರಗಡೆ ರಾಜ್ಯಾದ್ಯಂತ ಇದ್ರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಪಂಗಡದಕ್ಕೆ ಅವರ ಅನ್ನವನ್ನು ಕಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವ್ರನ್ನ ಕ್ಯಾಬಿನೆಟ್ನಲ್ಲಿ ಮುಂದುವರಿಸಬಾರ್ದು. ಇದನ್ನು ನಾವು ಮತ್ತೆ ಆಗ್ರಹ